ವೈದ್ಯ ಕಥನದ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನೀವು ಸ್ಟ್ರೋಕ್ ಅಂತ ಪದವನ್ನು ಕೇಳಿರ್ಬೋದು. ಅಂದರೆ ಪ್ಯಾರಾಲಿಸಿಸ್ ಆಗುವುದು ಅಥವಾ ಪಾರ್ಶ್ವವಾಯು ಆಗುವುದು. ಅದು ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಆದರೆ ಫೀಟಲ್ ಸ್ಟ್ರೋಕ್ ಅನ್ನುವ ಪದವನ್ನು ಕೇಳಲಿಕ್ಕಿಲ್ಲ. ಬನ್ನಿ, ಹಾಗಾದರೆ ನಮ್ಮ ವೈದ್ಯ ಕಥನದಲ್ಲಿ ಇವತ್ತು ಫೀಟಲ್ ಸ್ಟ್ರೋಕ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಫೀಟಲ್ ಸ್ಟ್ರೋಕ್ ಅಂದರೆ ಮಗು ಹೊಟ್ಟೆಯಲ್ಲಿ ಇದ್ದಂತನೇ, ಗರ್ಭಾವಸ್ಥೆಯಲ್ಲಿ ಇದ್ದಂತನೇ ಪಾರ್ಶ್ವವಾಯು ಆಗುವಂಥದ್ದು, ಅಥವಾ ಹುಟ್ಟಿದ ಸಮಯದಲ್ಲೂ ಆಗುವುದು, ಅಥವಾ ಹುಟ್ಟಿದ ನಂತರ ಸಹ ನವಜಾತ ಶಿಶುಗಳಲ್ಲಿ ಕಾಣುವಂಥ ಸ್ಟ್ರೋಕನ್ನು ಪೆರಿನೇಟಲ್ ಸ್ಟ್ರೋಕ್ ಅಂತ ಕರೆಯಲಾಗುತ್ತೆ. ಈ ಫೀಟಲ್ ಸ್ಟ್ರೋಕಿಗೆ ಬಹಳಷ್ಟು ಕಾರಣಗಳಿದೆ. ಇದು ಸಾಮಾನ್ಯವಾಗಿ 3ನೇ ತ್ರೈಮಾಸಿಕದಲ್ಲಿ, ಅಂದರೆ 8 ತಿಂಗಳಿರ್ಬೋದು ಅಥವಾ 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಮಗು ಗರ್ಭದಲ್ಲಿ ಇದ್ದಂತನೇ ಆಗ್ಬೋದು. ಆಕ್ಸಿಜನ್ ಕಮ್ಮಿ ಆದರೆ, ಮಗುವಿನ ಬ್ರೈನಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆದರೆ, ಅಥವಾ ಏಟು ಬಿದ್ದರೆ ಇದರಿಂದಾಗಿ ಸಹ ಉಂಟಾಗ್ಬೋದು. ಅದೇ ರೀತಿ ಹುಟ್ಟಿದ ನಂತರ ನಿಯೋನೇಟಲ್ ಪೀರಿಯಡ್, ಅಂದರೆ ಹುಟ್ಟಿದ 1 ತಿಂಗಳ ಸಮಯದಲ್ಲಿ ಸಹ ಸ್ಟ್ರೋಕ್ ಉಂಟಾಗ್ಬೋದು. ಯಾವ ಮಕ್ಕಳಲ್ಲಿ ಈ ಫೀಟಲ್ ಸ್ಟ್ರೋಕ್ ಸಾಮಾನ್ಯವಾಗಿ ಕಂಡುಬರುತ್ತೆ ಅಂತಂದರೆ, ತಾಯಿಯ ಇನ್ಫೆಕ್ಷನ್ ಇರ್ಬೋದು, ಅಥವಾ ತಾಯಿ BP ಹೆಚ್ಚಾಗಿ ಪ್ರೀ ಎಕ್ಲಾಂಪ್ಸಿಯಾದಿಂದ ತೊಂದರೆಗೀಡಾಗಿರ್ಬೋದು. ತಾಯಿಯಲ್ಲಿ ರಕ್ತ ಹೆಪ್ಪುಗಟ್ಟುವಂಥ ತೊಂದರೆ ಇದ್ದು, ರಕ್ತ ಹೆಪ್ಪುಗಟ್ಟಿರೋ ರಕ್ತ ಡಿಸ್ಪ್ಲೇಸ್ ಆಗಿ ಮಗುವಿನ ಬ್ರೈನ್ನಲ್ಲಿ ಬ್ಲೀಡಿಂಗ್ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಸ್ಟ್ರೋಕ್ ಉಂಟಾಗ್ಬೋದು. ಅದೇ ರೀತಿ ತಾಯಿಯಲ್ಲಿ ಪ್ಲೇಟ್ಲೆಟ್ ಕಣ ಕಮ್ಮಿ ಆದರೆ, ಅಂದರೆ ಥ್ರೋಂಬೋಸೈಟೋಪಿನಿಯಾ ಅಂತ ಕರಿತೇವೆ, ಇದರಿಂದ ಸಹ ಮಗುವಿನಲ್ಲಿ ಸ್ಟ್ರೋಕ್ ಉಂಟಾಗ್ಬೋದು. ಅಷ್ಟೇ ಅಲ್ಲ, ಡೆಲಿವರಿ ಸಮಯದಲ್ಲಿ ಏನಾದರೂ ಫೋರ್ಸೆಪ್ಸ್ ಅಥವಾ ವ್ಯಾಕ್ಯೂಮ್, ಅಂದರೆ ಶಸ್ತ್ರಗಳನ್ನು ಬಳಸಿ ಡೆಲಿವರಿ ಮಾಡಿದರೆ, ಅಥವಾ ಮಗುಗೆ ತಲೆಗೆ ಏಟು ಬಿದ್ದಿದ್ರೆ, ಬ್ಲಡ್ ಸಪ್ಲೈ ಕಮ್ಮಿ ಆಗಿದ್ರೂ ಸಹ ಪೆರಿನೇಟಲ್ ಸ್ಟ್ರೋಕ್, ನವಜಾತ ಶಿಶುವಿನಲ್ಲಿ ಸ್ಟ್ರೋಕ್ ಕಾಣ್ಬೋದು. ಹುಟ್ಟಿದ ನಂತರ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಇರ್ಬೋದು, ತಾಯಿಯಲ್ಲಿರ್ಬೋದು, ಮಗುವಿನಲ್ಲಿರ್ಬೋದು, ಈ ಇನ್ಫೆಕ್ಷನ್ನಿಂದ ಸಹ ಮಗುವಿನಲ್ಲಿ ಸ್ಟ್ರೋಕ್ ಕಾಣ್ಬೋದು. ಇದರಿಂದ ಮಗುವಿಗೆ ಯಾವ ರೀತಿಯಾದ ತೊಂದರೆ ಆಗ್ಬೋದು? ಸ್ಟ್ರೋಕ್ನಿಂದಾಗಿ ಮಗುವಿಗೆ ಪಾರ್ಶ್ವವಾಯು ಆಗಿ ಕೈ ಅಥವಾ ಕಾಲು ಸರಿಯಾಗಿ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗದಲೇ ಇರ್ಬೋದು. ಮಗುವಿನ ಬುದ್ಧಿ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಬೋದು. ಮಗು ಸರಿಯಾಗಿ ಹಾಲು ಕುಡಿದಲೇ ಇರ್ಬೋದು, ತೂಕ ಹೆಚ್ಚಾಗ್ದಲೇ ಇರ್ಬೋದು ಮಗುಗೆ. ಅದೇ ರೀತಿ ಮಗುಗೆ ಪದೇ ಪದೇ ಫಿಟ್ಸ್ ಬಂದು ಎಪಿಲೆಪ್ಸಿ ಅನ್ನುವ ಕಾಯಿಲೆ ಶುರುವಾಗ್ಬೋದು. ಈ ಮೇಲೆ ಹೇಳಿದಂಥ ತೊಂದರೆಗಳು ಯಾವುದಾದ್ರೂ ನಿಮ್ಮ ಮಗುವಿನಲ್ಲಿ ಕಂಡುಬಂದರೆ ದಯವಿಟ್ಟು ಹತ್ತಿರದ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ.